ಹಬ್ಬದ ದಿನ ಗಂಗೆಯನ್ನ ಸ್ವಾಗತ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ರಾಜ್ಯ ಸರ್ಕಾರದ ಬಹು ನಿರೀಕ್ಷಿತ ಯೋಜನೆ ಎತ್ತಿನಹೊಳೆ ಯೋಜನೆ ಉದ್ಘಾಟನೆ ಆಗ್ತಾ ಇದೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸರ್ ನಮ್ಮ ಜೊತೆ ಇದ್ದಾರೆ. ಮಾತಾಡ್ಸೋಣ ಸರ್. ಬಹು ನಿರೀಕ್ಷಿತ ಈ ಒಂದು ಯೋಜನೆ, ಗೌರಿ ಹಬ್ಬದ ದಿನ ಗಂಗೆಯನ್ನ ಸ್ವಾಗತ ಮಾಡ್ತಾ ಇದ್ದೀರಾ, ಏನು ಹೇಳ್ತೀರಾ ಸರ್ ಯೋಜನೆ ಬಗ್ಗೆ? ಇದು ಮಹತ್ವ ಭಗೀರಥ ಪ್ರಯತ್ನ ಅಂತ ಹೇಳ್ತಾರಲ್ಲ, ಗಂಗೆಗೂ ಗೌರಿಗೂ ಒಂದು ಮಾಡ್ತಾ ಇದೀವಿ. ನಾಳೆ 6,657 ಹಳ್ಳಿಗೆ ಈ ಯೋಜನೆ ಅನುಕೂಲ ಆಗ್ತಾ ಇದೆ. ಸೊ 53 ಕ್ಷೇತ್ರಕ್ಕೆ 29 ತಾಲೂಕು 7 ಜಿಲ್ಲೆಗೆ ಒಟ್ಟು 23,000 ಕೋಟಿ ರೂಪಾಯಿ ಇದಕ್ಕೆ ಬಂಡವಾಳ ಹಾಕ್ತಾ ಇದ್ದೀವಿ. ಸೊ ಇಲ್ಲಿ 527 ಕೆರೆಗಳನ್ನು ತುಂಬ್ತಾ ಇದ್ದೀವಿ. 10 TMC ನೀರು ಆ ಕೆರೆಗಳ ತುಂಬಕ್ಕೆ, 14 TMC ನೀರು ಪೈಪಲ್ಲಿ ನೀರು ಹೋಗ್ಲಿಕ್ಕೆ ಈ ವ್ಯವಸ್ಥೆ ಆಗಿದೆ. ಇದೊಂದು ದೊಡ್ಡ ಹೋರಾಟ ಪ್ರಯತ್ನ, ಭಗೀರಥ ಪ್ರಯತ್ನ ಯಶಸ್ವಿ ಆಗಿದೆ. ಸರ್, ಪಶ್ಚಿಮ ಘಟ್ಟದ ಭಾಗಗಳಿಂದ ನೀರನ್ನ ಇವಾಗ 7 ಜಿಲ್ಲೆಗಳಿಗೂ ಕೂಡ ಹರಿಸ್ತಾ ಇರುವಂತದ್ದು. ಸೊ ಇದರಿಂದ ಏನೆಲ್ಲ ಅನುಕೂಲಗಳು ಆಗುತ್ತೆ, ಹೇಗೆಲ್ಲ ಆಗುತ್ತೆ ಅಭಿವೃದ್ಧಿಗಳು ಕೆಲಸ? ನೋಡಮ್ಮ, ನೀರು ಇಲ್ಲ ಅಂದರೆ ಯಾರೂ ಬದುಕೋಕ್ಕಾಗಲ್ಲ. ನಮ್ಮ ಸರ್ಕಾರದ ಮೊದಲನೇ ಆದ್ಯತೆ ಕುಡಿಯೋ ನೀರು. ಈಗ ಅದಕ್ಕೆ ಎಲ್ಲರೂ ರಾಜಕಾರಣಿಗಳು ಸಹಕಾರ ಕೊಟ್ಟಿದ್ದಾರೆ, ಎಲ್ಲ ಪಾರ್ಟಿಯವರು ಮಾಡಿದ್ದಾರೆ. ಟೀಕೆ ಮಾಡ್ಬೋದು, ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಅಭಿನಂದನೆಗಳು. ಸರ್, ಇದ್ರ ಮಧ್ಯೆ ಈ ಗ್ಯಾರಂಟಿಗಳಿಂದ ಹಣ ಇಲ್ಲ ಅನ್ನೋ ಒಂದು ಟೀಕೆಗಳು ವಿಪಕ್ಷಗಳಿಂದ ಕೇಳಿ ಬರ್ತಾ ಇತ್ತು. ಈ ನಡುವೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಅನ್ನ ನೀವು ಸಕ್ಸಸ್ ಮಾಡೋದಕ್ಕೆ ಹೊರಟಿದ್ದೀರಾ, ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ನಾನೇನು ಹೇಳಬೇಕಾಗಿಲ್ಲ, ನಿಮ್ಮ ಕ್ಯಾಮ್ರಾ ಹೇಳಬೇಕು, ನಿಮ್ಮ ಕಣ್ಣುಗಳು ಹೇಳಬೇಕು, ನಮ್ಮ ಕೆಲಸ ಹೇಳಬೇಕು ಅಷ್ಟೇ. ನಮ್ಮ ಬೆನ್ನು ನಾವು ತಟ್ಕೊಳ್ಳೋಂಥದ್ದಲ್ಲ. ನೀವು ಏನಿದೆ ಅದನ್ನು ಸತ್ಯವನ್ನು ನೀವು ತೋರಿಸ್ಬೇಕು. ಸರ್, ಇವಾಗ ಕುಡಿಯೋ ನೀರನ್ನ ಒದಗಿಸೋದ್ರ ಜೊತೆಗೆ ಕೆರೆಗಳಿಗೂ ಕೂಡ ನೀರು ತುಂಬಿಸುವಂತಹ ಕೆಲಸ ಆಗ್ತಾ ಇರುವಂಥದ್ದು. ಸೊ ಕೆರೆಗಳಿಗೆ ನೀರು ತುಂಬಿಸಿದ್ರೆ ಸುತ್ತಮುತ್ತ ಇರುವಂತಹ ಎಲ್ಲ ಪ್ರದೇಶಗಳು ಕೂಡ ಸಮೃದ್ಧ ಆಗುತ್ತೆ, ರೈತರಿಗೂ ಕೂಡ ಅನುಕೂಲ ಆಗುತ್ತೆ. ಅದ್ರ ಬಗ್ಗೆ ಹೇಳಿ ಸರ್ ಸ್ವಲ್ಪ. ಅಂತರ್ಜಲ ಹೆಚ್ಚಲಿಕ್ಕೋಸ್ಕರನೇ 10 ಕುಡಿಯೋ ನೀರನ್ನು ಅಂತರ್ಜಲ ಕೂಡ ಹೆಚ್ಚಬೇಕು ಅಂತ 10 TMC ಅದಕ್ಕೆ ಮೀಸಲಿಟ್ಟಿದೆ. ಸರ್, ಮತ್ತೆ ಈ ಪ್ರಾಜೆಕ್ಟ್ ಇನ್ನೂ ಕೂಡ ಮೊದಲನೇ ಹಂತ ಇವಾಗ ನಾಳೆ ಉದ್ಘಾಟನೆ ಆಗ್ತಾ ಇದೆ, 2ನೇ ಹಂತವೂ ಕೂಡ ಇದೆ. ಇದು ಎಲ್ಲಿಯವರೆಗೂ ಕೂಡ ಕಂಪ್ಲೀಟ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳ್ಬಹುದು ಸರ್? ನಾವು 2027ಕ್ಕೆ ಇದನ್ನು ಕಂಪ್ಲೀಟ್ ಕೋಲಾರವರೆಗೂ ಮುಳಬಾಗಿಲಿಗೆ ನೀರು ತಲುಪಿಸ್ಬೇಕು ಅಂತ ನಮ್ಮ ಯೋಜನೆ ರೆಡಿ ಇದೆ. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಎತ್ತಿನಹೊಳೆ ಯೋಜನೆ ಸಂಬಂಧ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಸೌಮ್ಯ ಹಾಸನ್, BTV ನ್ಯೂಸ್, ಬೆಂಗಳೂರು.